ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ DACRT ಇಂದ ಪ್ರಕಟಿಸಿರುವಂತಹ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಥವಾ SA2 ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಮಾದರಿ ಕೀ ಉತ್ತರಗಳನ್ನು ಸಹ ಪ್ರಕಟಿಸಿರುವಂತದ್ದಾಗಿದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ DACRT ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು. ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕಿರುವಂತಹ ಸಮಯಾವಕಾಶ 2 ಗಂಟೆಗಳಾಗಿರುವಂತದ್ದು. ಗರಿಷ್ಠ ಅಂಕಗಳು 50 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. 5 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೆ 1 ಅಂಕ ಇರುವಂತದ್ದು. ಮೊದಲ ಪ್ರಶ್ನೆ, ಹುಯೆನ್ ಸಾಂಗ್ ನ ಪ್ರಸಿದ್ಧ ಕೃತಿ ಕೇಳಿರುವಂತದ್ದು. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅನ್ನೋದನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. ಹುಯೆನ್ ಸಾಂಗ್ ನ ಪ್ರಸಿದ್ಧ ಕೃತಿ ಇರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತೆ ಯಾವುದು ಅಂದಾಗ ಎ ಆಯ್ಕೆ ಸಿಯುಕಿ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ 1 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ ಉತ್ತರ ಎ ಆಯ್ಕೆ ಸಿಯುಕಿ ಅಂತ ಹೇಳಿ ಉತ್ತರಿಸಿದರೆ 1 ಅಂಕ ಸಂಪೂರ್ಣವಾಗಿ ಇಲ್ಲಿ ದೊರೆಯುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ರಾಜ್ಯಶಾಸ್ತ್ರದ ಪಿತಾಮಹ ಕೇಳಿರುವಂತದ್ದು. ರಾಜ್ಯಶಾಸ್ತ್ರ ಪಿತಾಮಹ ಇರುವಂತದ್ದು ಅರಿಸ್ಟಾಟಲ್. ಈ ರೀತಿಯಾಗಿ ಉತ್ತರಿಸಿದೆ. ಅದರಲ್ಲಿ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಕೇಳಿರುವಂತದ್ದು. ವಿಶ್ವವಿದ್ಯಾಲಯ ಇರುವಂತದ್ದು ಯಾವುದು ಅಂತ ಹೇಳಿದಾಗ ಮುಂಬೈ ವಿಶ್ವವಿದ್ಯಾಲಯ ಆಗಿರುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಏನಂತ ಕರೀತಾರೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು. 4ನೇ ಪ್ರಶ್ನೆ ಉತ್ತರ ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು 5ನೇ ಪ್ರಶ್ನೆ, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಭಾರತ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932 ಇರುವಂತದ್ದು ಆಗಿದೆ. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 5 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇರುವಂತದ್ದು. 6ನೇ ಪ್ರಶ್ನೆ, ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಹೇಳಿ ಕೇಳಿರುವಂತದ್ದು. ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಹಿಸಿರುತ್ತಾರೆ. ಇನ್ನು 7ನೇ ಪ್ರಶ್ನೆ, ಸಂಸ್ಕೃತಿ ಎಂದರೇನು ಅಂತ ಹೇಳಿ ಕೇಳಿರುವಂತದ್ದು. 7ನೇ ಪ್ರಶ್ನೆ ಉತ್ತರ ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆಯನ್ನ ಕರೆಯುವಂಥದ್ದು ಆಗಿದೆ. 8ನೇ ಪ್ರಶ್ನೆ, ಸಾಮಾಜಿಕ ಅಂತರ್ಕ್ರಿಯೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿರುವಂಥದ್ದು. 8ನೇ ಪ್ರಶ್ನೆ ಉತ್ತರ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತರ್ಕ್ರಿಯೆ ಆಗಿರುವಂಥದ್ದು. ಇನ್ನು 9ನೇ ಪ್ರಶ್ನೆ, ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ ಅಂತ ಕೇಳಿರುವಂಥದ್ದು. 9ನೇ ಪ್ರಶ್ನೆ ಉತ್ತರ ಭೂಮಿಯು 460 ಕೋಟಿ ವರ್ಷ ಹಳೆಯದಾಗಿದೆ. ಇನ್ನು 10ನೇ ಪ್ರಶ್ನೆ, ಆಂತರಿಕ ವ್ಯಾಪಾರ ಎಂದರೇನು ಅಂತ ಕೇಳಿರುವಂಥದ್ದು. 10ನೇ ಪ್ರಶ್ನೆ ಉತ್ತರ ದೇಶದ ಒಳಗೆ ನಡೆಯುವ ವ್ಯಾಪಾರವನ್ನ ಆಂತರಿಕ ವ್ಯಾಪಾರ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು 3ನೇ ವಿಭಾಗದಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಪ್ರಶ್ನೆಗಳು 6 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕ ಇರುವಂತದ್ದಾಗಿದೆ. 11ನೇ ಪ್ರಶ್ನೆ, ಮೇಂಜುದಾರುವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು. 2 ಬದಿಯಲ್ಲಿ ಇಳಿಯುವ ಮೆಟ್ಟಿಲುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು. ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆ ಇತ್ತು. ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಿದ್ದಿರಬಹುದು. ಇಷ್ಟು ಪಾಯಿಂಟ್ಸ್ ಗಳಿರುವಂತದ್ದಾಗಿದೆ. ಇವುಗಳಲ್ಲಿ ಯಾವ್ದಾದ್ರು 4 ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ. ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅರ್ಧ ಅಂಕದಂತೆ ಒಟ್ಟು 2 ಅಂಕಗಳು ಇಲ್ಲಿರುವಂತದ್ದು ಆಗಿದೆ. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂತದ್ದು ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವವನ್ನು ವಿವರಿಸಿ ಅಂತ ಕೇಳಿರುವಂತದ್ದು. ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ನಂತರ ಎಲ್ಲವನ್ನು ಸೇರಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಯಿತು. ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಿಸಲಾಯಿತು. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಸಾಮಾನ್ಯ ಶಕ ಪೂರ್ವ 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಒಂದಾಗಿದೆ. ಇವುಗಳಲ್ಲಿ ಯಾವ್ದಾದ್ರು 4 ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದಾಗಿರುವಂತದ್ದು.
ಇನ್ನು 12ನೇ ಪ್ರಶ್ನೆ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಅಂತ ಕೇಳುವುದು. ಅಥವಾ ಪ್ರಶ್ನೆ ಇರುವಂತದ್ದು ಈ ಪ್ರಶ್ನೆಗೆ, ಅಥವಾ ಪ್ರಶ್ನೆ ಸನಾತನ ಧರ್ಮದ ವಿಶೇಷತೆಗಳೇನು ಅಂತ ಹೇಳಿ ಕೇಳಿರುವಂಥದ್ದು. ಈ ಒಂದು ಪ್ರಶ್ನೆಯ ಉತ್ತರಗಳನ್ನು ಗಮನಿಸಿದಾಗ, ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಇನ್ನು ಅಥವಾ ಪ್ರಶ್ನೆ ಉತ್ತರ, ಸನಾತನ ಧರ್ಮದ ವಿಶೇಷತೆಗಳೆಂದರೆ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ. ಯಾವ್ದಾದ್ರು 4 ಅಂಶಗಳನ್ನ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 13ನೇ ಪ್ರಶ್ನೆ, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು. ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಗೌರವಿಸುವುದು, ಸ್ವತಂತ್ರ ಹೋರಾಟಗಾರರ ಪಾಲಿಸುವುದು, ಭಾರತದ ಸಾರ್ವಭೌಮತೆ ಮತ್ತು ಅಖಂಡತೆ ಎತ್ತಿ ಹಿಡಿಯುವುದು, ದೇಶದ ಸೇವೆಗೆ ಸಿದ್ಧರಿರುವುದು, ದೇಶ ರಕ್ಷಿಸುವುದು, ದೇಶದ ಸೊತ್ತನ್ನು ಕಾಪಾಡುವುದು, ಅಹಿಂಸಾ ನೀತಿಯನ್ನು ಅನುಸರಿಸುವುದು. ಯಾವುದಾದ್ರೂ 4 ಅಂಶಗಳನ್ನ ಇಲ್ಲಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಇನ್ನು 14ನೇ ಪ್ರಶ್ನೆ, ಕೃಷಿ ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದು. ಈ ಒಂದು ಕೃಷಿ ಸಮಾಜದ ಲಕ್ಷಣಗಳು ಅಂದಾಗ, ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ, ಕೃಷಿ ಉತ್ಪನ್ನಗಳ ಜೀವನಾಧಾರ, ಒಂದೇ ಕಡೆ ನೆಲೆಸಿರುತ್ತಾರೆ, ಕೃಷಿಯೊಂದಿಗೆ ಇತರೆ ಕಾರ್ಯಗಳಲ್ಲಿ ತೊಡಗಿರುವುದು, ವಿವಿಧ ರೀತಿಯ ಕೌಶಲ್ಯ ಹೊಂದಿರುತ್ತಾರೆ. ಯಾವ್ದಾದ್ರು 4 ಅಂಶಗಳನ್ನು ಸಹ ಇಲ್ಲಿ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 15ನೇ ಪ್ರಶ್ನೆ, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಅಂತ ಕೇಳಿರುವಂಥದ್ದು. ಭೂಮಿಯು ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂಶಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆಯಲಾಗಿದೆ. ಇವುಗಳು ಭೌಗೋಳಿಕ ನಿರ್ದೇಶಾಂಕಗಳಾಗಿದ್ದು ಇವುಗಳ ಮೂಲಕ ಗುರುತಿಸಲಾಗುತ್ತದೆ. ಇವುಗಳಲ್ಲಿ ಯಾವುದಾದ್ರು 4 ಅಂಶಗಳನ್ನ ಉತ್ತರಿಸಬಹುದು. ಇನ್ನು 16ನೇ ಪ್ರಶ್ನೆ, ಸಹಕಾರ ಸಂಘಗಳ ವಿಧಗಳನ್ನು ವಿವರಿಸಿ. ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು, ವಿವಿಧ ರೀತಿಯ ಸಹಕಾರಿ ಸಂಘಗಳು. ಇನ್ನು 4ನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 5 ಪ್ರಶ್ನೆವೆ, ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 15 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದು. 12ನೇ ಪ್ರಶ್ನೆ, ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣ ಯುಗ, ಸಮರ್ಥಿಸಿ ಅಂತ ಕೇಳಿರುವಂತದ್ದು. ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತನು ಸ್ವತಃ ಕವಿಯಾಗಿದ್ದನು. 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು. ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದನು. ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಶೂದ್ರಕ, ಮೃಚಕಟಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸೃಷ್ಟಿಯಾದವು. ಶ್ರೇಷ್ಠ ವಿಜ್ಞಾನಿಗಳಾದ ವರಾಹ ಮಿಹಿರ, ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ರಚಿಸಿದ್ದಾರೆ. ಇವುಗಳಲ್ಲಿ ಯಾವುದಾದ್ರೂ 6 ಅಂಶಗಳನ್ನು ಉತ್ತರಿಸಿದೆ, ಅದರಲ್ಲಿ 3 ಅಂಕಗಳು ದೊರೆಯುವಂತದ್ದಾಗಿದೆ. ಇನ್ನು 18ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ. ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು. ತರ, ಕುರಂ, ಬಂಧು, ಹಳ್ಳಿ. ಪ್ರತಿ ಕುರಂಗೂ ಮಹಾಸಭೆ ಎನ್ನುವ ಗ್ರಾಮ ಸಭೆ ಇದ್ದಿತ್ತು. ಇದನ್ನು ಪೆರಂಗುರಿ ಎಂದು, ಅದರ ಸದಸ್ಯರನ್ನು ಪೆರುಮಕ್ಕಳೆಂದು ಕರೆಯಲಾಗುತ್ತಿತ್ತು. ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹರಾಗಿದ್ದರು. ಯಾವುದಾದ್ರೂ 6 ಅಂಶಗಳನ್ನು ಉತ್ತರಿಸಬಹುದು, 3 ಅಂಕ ದೊರೆಯುವಂತದ್ದಾಗಿದೆ. 19ನೇ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳು ಈ ರೀತಿಯಾಗಿರುವಂತದ್ದಾಗಿದೆ. ಹವಾಮಾನ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು. ವಾಯುಗುಣ ಒಂದು ಪ್ರದೇಶ ದೀರ್ಘಾವಧಿಯ ಹವಾಮಾನದ ಸ್ಥಿತಿಯನ್ನು ವಾಯುಗುಣ ಎನ್ನುವರು. ಹವಾಮಾನಕ್ಕೆ ಉದಾಹರಣೆ ಮೋಡಯುಕ್ತ, ಪ್ರಖರ ಬಿಸಿಲು, ಶುಭ್ರ ಹವಾಮಾನ. ಇನ್ನು ವಾಯುಗುಣಕ್ಕೆ ಉದಾಹರಣೆ ಸಂವಾಜಕ ವೃತ್ತದ ವಾಯುಗುಣ, ಮರುಭೂಮಿ ವಾಯುಗುಣ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಎನ್ನುವರು. ವಾಯುಗುಣದಲ್ಲಿ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು. ಇನ್ನು 20ನೇ ಪ್ರಶ್ನೆ, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ನೀರು ಕಲುಷಿತವಾಗುತ್ತದೆ. ಕಾಲರಾ, ಕ್ಷಯ,
ಕಾಮಾಲೆಯಂತಹ ರೋಗಗಳು ಹರಡುತ್ತವೆ. ಜಲಚರಗಳ ಸಾವಿಗೆ ಕಾರಣವಾಗುತ್ತದೆ. ವ್ಯವಸಾಯಕ್ಕೆ ಹಾನಿ ಉಂಟು ಮಾಡುತ್ತದೆ. ಪರಿಸರ ಸಮತೋಲನಕ್ಕೆ ಕಾರಣವಾಗುತ್ತದೆ. ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತದೆ. ಯಾವುದಾದ್ರೂ 6 ಅಂಶಗಳನ್ನು ಉತ್ತರಿಸಬಹುದು. 21ನೇ ಪ್ರಶ್ನೆ, ಶ್ರಮದ ಮಹತ್ವವನ್ನು ವಿವರಿಸಿ. 21ನೇ ಪ್ರಶ್ನೆ ಉತ್ತರ, ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಗಳೆರಡು ಮಹತ್ವದಾಗಿದೆ. ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತವಾಗುತ್ತದೆ. ಮಾನಸಿಕ ಶ್ರಮಿಕರಿಂದ ದೇಶದ ಅಭಿವೃದ್ಧಿ ಹೊಂದುತ್ತದೆ. ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಿದ್ಧರಿರಬೇಕು. ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಪಡುವವರನ್ನು ಮೇಲು ಕೀಳು ಎಂದು ಸಮಾಜ ಭೇದ ಮಾಡಬಾರದು. ದೈಹಿಕ ಶ್ರಮವಿಲ್ಲದೆ ಯಂತ್ರಗಳನ್ನು ನಡೆಸಲು ಹಾಗೂ ಯಂತ್ರ ಮಾಡದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ. ದೇಶದ ಅಭಿವೃದ್ಧಿಗೆ 2 ರೀತಿಯ ಶ್ರಮ ಅಗತ್ಯವಾಗಿದ್ದು ಎಲ್ಲ ರೀತಿಯ ಉದ್ಯೋಗ ನಿರ್ವಹಿಸಲು ನಾವು ಸಿದ್ಧರಿರಬೇಕು. ಇದರಿಂದ ಶ್ರಮದ ಮಹತ್ವದ ಅರಿವಾಗುತ್ತದೆ, ಸಮಾನ ಭಾವನೆ ಉಂಟಾಗುತ್ತದೆ, ರಾಷ್ಟ್ರ ಕಟ್ಟುವ ಕಾರ್ಯ ಸಾಧ್ಯವಾಗುತ್ತದೆ. ಯಾವುದಾದ್ರೂ 6 ಅಂಶಗಳನ್ನು ಇಲ್ಲಿ ಉತ್ತರಿಸಬಹುದಾಗಿರುವಂತದ್ದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 6 ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 4 ಅಂಕದ 2 ಪ್ರಶ್ನೆಗಳು ಇಲ್ಲಿರುವಂತದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು: ಜನತಾ ಸರ್ಕಾರವಾಗಿದೆ. ಪ್ರತಿನಿಧಿಗಳನ್ನು ಜನರೇ ಚುನಾಯಿಸುತ್ತಾರೆ. ಪ್ರತಿನಿಧಿಗಳು ಜನರ ಪರ ಕಾನೂನು ರಚಿಸುತ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ತತ್ವ ಆಧರಿಸಿದೆ. ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮಾನ. ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುತ್ತವೆ. ಜನರ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸುತ್ತದೆ. ಪ್ರಜಾಪ್ರಭುತ್ವ ವ್ಯಕ್ತಿ ಪೂಜೆಗೆ ವಿರುದ್ಧವಾದುದು. ಯಾವುದಾದ್ರೂ 8 ಅಂಶಗಳನ್ನು ಉತ್ತರಿಸಿದೆ ಅದರಲ್ಲಿ 4 ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ. ಇನ್ನು 23ನೇ ಪ್ರಶ್ನೆ, ಸಾಗರದ ಉಬ್ಬರವಿಳಿತಗಳು ಮಾನವನ ಜೀವನಕ್ಕೆ ಸಹಕಾರಿಯಾಗಿವೆ, ಸಮರ್ಥಿಸಿರಿ ಅಂತ ಕೇಳಿರುವಂತದ್ದು. 23ನೇ ಪ್ರಶ್ನೆ ಉತ್ತರ, ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತವಾಗಿದೆ. ಬಂದರು ಮತ್ತು ಹಡಗು ನಿಲ್ದಾಣ ನಿರ್ಮಿಸಲು ಸಹಕಾರಿ. ಬಂದರುಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತವೆ. ಉಪ್ಪನ್ನು ತಯಾರಿಸಲು ಅನುಕೂಲಕರವಾಗಿದೆ. ಮೀನುಗಾರಿಕೆಗೆ ಅನುಕೂಲಕರವಾಗಿದೆ. ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಾಣಿಜ್ಯ ಉತ್ಪಾದನೆಗೆ ಸಹಕಾರಿ. ಯಾವುದಾದ್ರೂ 8 ಅಂಶಗಳನ್ನು ಇಲ್ಲಿ ಉತ್ತರಿಸಿದೆ ಅದರಲ್ಲಿ 4 ಅಂಕ ದೊರೆಯುವಂಥದ್ದು. ಇನ್ನು 24ನೇ ಪ್ರಶ್ನೆ, ಭಾರತ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು. 1+4 5 ಅಂಕಗಳು ಇಲ್ಲಿರುವಂತದ್ದು. ತಲಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ. ಈ 4 ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದು. ಭಾರತ ನಕಾಶೆಯನ್ನು ಬರೆದಾದ ನಂತರ ಈ ಒಂದು 4 ಸ್ಥಳಗಳು ಇಲ್ಲಿ ಹಿಮಾಲಯಕ್ಕೆ ಸಂಬಂಧಿಸಿದಂತೆ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು. ತಲಕಾಡು, ಅಜಂತ, ಕಂಚಿ ಇಲ್ಲಿರುವಂತದ್ದು. ತಲಕಾಡು, ಇನ್ನು ಅಜಂತ ಇಲ್ಲಿರುವಂತದ್ದು, ಕಂಚಿ ಇಲ್ಲಿರುವಂತದನ್ನು ನೀವು ಗಮನಿಸಬಹುದು. ಇಲ್ಲಿ ತಲಕಾಡು ಇರುವಂತದ್ದು, ಕಂಚಿ ಇರುವಂತದ್ದು, ಅಜಂತ ಇರುವಂತದ್ದು, ಇನ್ನು ಹಿಮಾಲಯ ಪರ್ವತ ಇಲ್ಲಿಂದ ಇಲ್ಲಿವರೆಗೂ ಹಿಮಾಲಯ ಪರ್ವತ ಶ್ರೇಣಿಗಳು ಇರುವಂತದ್ದು ನೀವು ಗುರುತಿಸ್ತೀಯ. ಅದರಲ್ಲಿ 1 ಅಂಕಗಳು ಒಂದೊಂದು ಸ್ಥಳಕ್ಕೆ ದೊರೆಯುವಂತದ್ದಾಗಿದೆ.